ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಆಮೇಲೆ ನಿಮ್ದೇ ಆದಂತ ಒಂದು ವಾಟ್ಸಪ್ ನ ಕ್ಯೂ ಆರ್ ಕೋಡ್ ಕ್ರಿಯೇಟ್ ಆಗ್ತಿತ್ತು. ಅದು ಯಾವ ತರ ಅಂತಂದ್ರೆ, ನಿಮ್ಮ ಒಂದು ಕಾಂಟ್ಯಾಕ್ಟ್ ನ ಬೇರೆಯವ್ರಿಗೆ ಶೇರ್ ಮಾಡ್ಬೇಕಂತಂದ್ರೆ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಇದು ಏನಾದ್ರು ಶೇರ್ ಮಾಡ್ಬೇಕಂತಂದ್ರೆ ಕ್ಯೂ ಆರ್ ಕೋಡ್ ಜನರೇಟ್ ಆಗ್ತಿತ್ತು. ಬಟ್ ಇದೇ ತರ ಈಗ ಯೂಟ್ಯೂಬರ್ಸ್ ಏನಿದ್ರಲ್ಲ, ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ದು ಕ್ಯೂ ಆರ್ ಕೋಡ್ ಕ್ರಿಯೇಟ್ ಆಗುತ್ತೆ. ಅದನ್ನ ನೀವು ಬೇರೆಯವ್ರಿಗೆ ಶೇರ್ ಮಾಡಬಹುದು. ಆಮೇಲೆ ಡೈಲಿ ನಿಮ್ಮ ಒಂದು ವಾಟ್ಸಪ್ ಅಲ್ಲಿ ಆಮೇಲೆ ಇನ್ಸ್ಟಾ ಸ್ಟೋರಿ ಒಳಗಡೆ ನೀವು ಪೋಸ್ಟ್ ಮಾಡೋದ್ರಿಂದ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅದು ಯಾವ ತರ ಕ್ಯೂ ಆರ್ ಕೋಡ್ ನ ಜನರೇಟ್ ಮಾಡೋದು, ಆಮೇಲೆ ಅದನ್ನ ಯಾವ ತರ ನಿಮ್ಮ ಫೋನಿಗೆ ಡೌನ್ಲೋಡ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನಾರ್ಮಲ್ ಆಗಿ ಇದು ಹೋಮ್ ಪೇಜ್ ಇರುತ್ತೆ. ರೈಟ್ ಸೈಡ್ಗೆ ನೀವು ನೋಡಿದ್ರೆ ನಿಮ್ಮ ಒಂದು ಚಾನಲ್ ಲೋಗೋ ಕಾಣುತ್ತೆ. ಅಲ್ಲಿ ಮೇಲ್ಗಡೆ ನಿಮ್ಮ ಚಾನಲ್ ನೇಮ್ ಬರುತ್ತೆ. ಓಕೆನಾ? ಇಲ್ಲಿ ನೀವು ಕೆಳಗಡೆ ಸ್ವಲ್ಪ ಸ್ವೈಪ್ ಮಾಡಿದ್ರೆ ಶೇರ್ ಚಾನಲ್ ಅಂತ ಏನಿದೆಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ನೀವು ಸ್ಲೈಡ್ ಮಾಡಿದ್ರೆ ಕೆಳಗಡೆ ಕಾಪಿ ಲಿಂಕ್, ಕ್ವಿಕ್ ಶೇರ್ ಅಂತ ಏನಿದೆಲ್ಲ, ಇದು ಬಿಟ್ಟು ಈಗ ಹೊಸದಾಗಿ ಜನರೇಟ್ ಆಗಿದೆ ಆ ಆಪ್ಷನ್ ಬಂದ್ಬಿಟ್ಟು ಕ್ಯೂ ಆರ್ ಕೋಡ್ ಅಂತ. ಓಕೆನಾ? ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು, ನಿಮ್ದು ಯೂಟ್ಯೂಬ್ ಚಾನಲ್ ಏನಿರುತ್ತಲ್ಲ ಅದ್ರದ್ದು ಕ್ಯೂ ಆರ್ ಕೋಡ್ ಜನರೇಟ್ ಆಗಿದೆ. ಇಲ್ಲಿ ಇದನ್ನ ನೀವು ನಿಮ್ಮ ಫೋನಿಗೆ ಏನಾದರೂ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಕೆಳಗಡೆ ಸೇವ್ ಟು ಕ್ಯಾಮ್ರಾ ರೋಲ್ ಅಂತ ಏನಿದೆಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫೋನಿಗೆ ಈ ಒಂದು ಕ್ಯೂ ಆರ್ ಕೋಡ್ ಸೇವ್ ಆಗುತ್ತೆ. ನೆಕ್ಸ್ಟ್ ನೀವು ನಾರ್ಮಲ್ ಆಗಿ ಗ್ಯಾಲರಿಯಲ್ಲಿ ಓಪನ್ ಮಾಡ್ಕೊಂಡು ಇಲ್ಲಿ ನೀವು ನೋಡ್ಬೋದು, ಈ ತರ ಕಾಣುತ್ತೆ. ಇದನ್ನ ನೀವು ನಿಮ್ಮ ಇನ್ಸ್ಟಾ ಸ್ಟೋರಿ ಆಗಿರ್ಬೋದು, ವಾಟ್ಸಪ್ ಅಲ್ಲಿ ಸ್ಟೇಟಸ್ ಆಗಿರ್ಬೋದು, ಡೈಲಿ ಅಪ್ಲೋಡ್ ಮಾಡ್ಬೋದು. ಡೈಲಿ ಅಪ್ಲೋಡ್ ಮಾಡೋದ್ರಿಂದ ಅದೇ ಹೇಳಿದ್ನಲ್ಲ ಮುಂಚೆ, ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾರೆ. ಆಮೇಲೆ ಡೈಲಿ ವ್ಯೂವರ್ಸ್ ಅಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಏನಿರ್ತಾರಲ್ಲ ಎಂಗೇಜ್ ಆಗಿರ್ತಾರೆ. ನಿಮ್ಮ ಒಂದು ಚಾನಲ್ನ ಕ್ಯೂ ಆರ್ ಕೋಡ್ ನೋಡಿ ನೋಡಿ ಅವರು ಎಂಗೇಜ್ ಆಗ್ತಾನೆ ಇರ್ತಾರೆ. ನ್ಯೂ ಫಾಲೋವರ್ಸ್ ಆಗಿರ್ಬೋದು ಇನ್ಸ್ಟಾದಲ್ಲಿ, ಆಮೇಲೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಈವನ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ವಾಟ್ಸಪ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಸಬ್ಸ್ಕ್ರೈಬರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ಇನ್ನೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.